ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರೈತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ವೈದ್ಯರಾಗುವ ಕನಸು ಕಂಡ ಹರ್ಷಿತಾ ಪಲ್ಲವಿ. ತುಮಕೂರು ನಗರದ ಪ್ಲಸ್ ಕ್ಲಬ್ ಆವರಣದ ಆಲದ ಮರದ ಪಾರ್ಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ರೈತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 600 ಅಂಕ ಪಡೆದ ತಿಪಟೂರು ತಾಲೂಕು ಬೊಮ್ಮನಹಳ್ಳಿಯ ದಾಕ್ಷಾಯಣಿ ಹಾಗೂ ದಿವಾಕರ್ ದಂಪತಿಯ ಪುತ್ರಿ ಹರ್ಷಿಕಾ ಡಿ ಮತ್ತು 625ಕ್ಕೆ 601 ಅಂಕ ಪಡೆದ ಮಧುಗಿರಿ ತಾಲೂಕು ತಗ್ಗಿಹಳ್ಳಿಯ ಪ್ರಸನ್ನಕುಮಾರ್ ಅವರ ಪುತ್ರಿ ಪಲ್ಲವಿರವರಿಗೆ ನಗದು ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ರೈತರು ಹಾಗೂ ರೈತರ ಮಕ್ಕಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತಮ್ಮ ತಂದೆ ಡಾಕ್ಟರ್ ಹಾಲಪ್ಪರವರ ಹೆಸರಿನಲ್ಲಿ ದತ್ತಿ ನಿಧಿ ಸ್ಥಾಪಿಸಲಾಗಿದೆ. ರೈತರ ಮಕ್ಕಳಿಗೆ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ನಮ್ಮ ಮಕ್ಕಳು ಹೆಮ್ಮೆಯಿಂದ ನಾವು ರೈತರ ಮಕ್ಕಳು ಎಂದು ಹೇಳಿಕೊಳ್ಳುವಂತಹ ವಾತಾವರಣ ನಿರ್ಮಾಣವಾಗಬೇಕು. ರೈತರ ಮಕ್ಕಳು ತಂದೆ ತಾಯಿಗೆ ಕೃಷಿ ಕೆಲಸದಲ್ಲಿ ನೆರವಾಗುವುದರ ಜೊತೆಗೆ ಶಾಲಾ ಕಾಲೇಜುಗಳಿಗೆ ತೆರಳಿ ಇತರ ಮಕ್ಕಳಂತೆ ಶಿಕ್ಷಣ ಪಡೆಯುತ್ತಾರೆ. ಅವರ ಪರಿಶ್ರಮವನ್ನು ಸಮಾಜ ಗುರುತಿಸಬೇಕು ಎಂದು ಮುರಳೀಧರ್ ಹಾಲಪ್ಪ ಹೇಳಿದರು. ರಾಜ್ಯದಲ್ಲಿ 70ರಿಂದ 80ರ ದಶಕದಲ್ಲಿ ರೈತ ಸಂಘಟನೆಗಳು ಬಲಿಷ್ಠವಾಗಿದ್ದವು. ಪ್ರೊಫೆಸರ್ ನಂಜುಂಡಸ್ವಾಮಿ ಹಾಗೂ ಎಂಡಿ ಸುಂದರೇಶ್ ರವರಂತಹ ನಾಯಕರು ಕರೆ ನೀಡಿದಾಗ ರೈತರು ಒಗ್ಗಟ್ಟಾಗಿ ಹೋರಾಟ ನಡೆಸುತ್ತಿದ್ದರು. ಮತ್ತೆ ರೈತ ಸಂಘಟನೆಗಳು ಬಲಗೊಳ್ಳಬೇಕಾದರೆ ಯಾವುದೇ ಲಾಬಿಗಳಿಗೆ ಒಳಗಾಗದೆ ರೈತರ ಪರವಾಗಿ ಕೆಲಸ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ಕಸಬಾ ಜಿಲ್ಲಾಧ್ಯಕ್ಷ ಕೆ ಸಿದ್ದಲಿಂಗಪ್ಪ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ನಾಡು, ನುಡಿ, ನೆಲ ಹಾಗೂ ಜಲದ ವಿಚಾರದಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ತುಮಕೂರು ಕಸಬಾದಲ್ಲಿ 22ಕ್ಕೂ ಹೆಚ್ಚು ದತ್ತಿ ನಿಧಿಗಳನ್ನು ಸ್ಥಾಪಿಸಲಾಗಿದೆ. ಕನ್ನಡ ಮಾಧ್ಯಮದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತಹ ಕೆಲಸ ಮಾಡಲಾಗುತ್ತಿದೆ ಎಂದರು. ಪ್ರತಿಭಾ ಪುರಸ್ಕಾರ ಪಡೆದ ಹರ್ಷಿಕಾ ಹಾಗೂ ಪಲ್ಲವಿ ತಮ್ಮನ್ನು ರೈತರ ಮಕ್ಕಳನ್ನಾಗಿ ಗುರುತಿಸಿ ಗೌರವಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿ ವೈದ್ಯರಾಗುವ ಕನಸು ಹೊಂದಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದ ಬಳಿಕ ಕೃಷಿ, ತೋಟಗಾರಿಕೆ, ಪಶುಸಂಗೋಪಾಲನೆ, ರೇಷ್ಮೆ, ಸಾವಯವ ಕೃಷಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ರೈತರಿಗೆ ಸರ್ಕಾರದ ಲಾಭ ಹಾಗೂ ಅವುಗಳನ್ನು ಪಡೆಯುವ ವಿಧಾನದ ಕುರಿತು ಮಾಹಿತಿ ನೀಡಿದರು. ರೈತರೊಂದಿಗೆ ಸಂವಾದವೂ ಕೂಡ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಗಂಗಾ ಹನುಮಯ್ಯ, ಎಲ್ ಲಕ್ಕಪ್ಪ, ರೈತ ಸಂಘದ ಜಿಎಸ್ ಶಂಕರಪ್ಪ, ಚಿಕ್ಕಬೋರೇಗೌಡ, ಲೋಕೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ, ಪ್ರೊಫೆಸರ್ ಕೆ ಚಂದ್ರಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಉಪಯೋಗ ಇಲ್ಲ. ಕೆಲವರು ರೈತರ ಸಮಸ್ಯೆಗಳು ನಿಮ್ಗೆ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದ್ದಾವೆ. ಕೆಲವರು ಆಲ್ರೆಡಿ ಚೀಟಿನೂ ನಿಮಗೆ ತಲುಪಿಸಿದ್ದಾರೆ. ಅದಕ್ಕೇನಾದರೂ ಪರಿಹಾರ ಇಲ್ಲೇನೆ ಕೊಡೋಂಥದ್ದಿದ್ರೆ ಅಥವಾ ಇಲಾಖೆಯಲ್ಲಿ ತುರ್ತಾಗಿ ಅವ್ರಿಗೆ ಮಾಡಿಕೊಡೋಂಥವಿದ್ರೆ ಈ ವೇದಿಕೆ ಅವರಿಗೆ ಸಹಕಾರ ಆಗಲಿ ಅಂತೇಳಿ ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಇದು ತುಮಕೂರು ನಗರಕ್ಕೆ ಮಾತ್ರ ಸೀಮಿತ ಅಲ್ಲ. ಮುಂದೆ ಈ ಮಳೆಗಾಲ ಕಳೆದ ಮೇಲೆ ಪ್ರತಿ ತಾಲೂಕಲ್ಲೂ ನಮ್ಮ ಈಚೆ 25ರಿಂದ 50 ಜನ ಬರೀ ರೈತ ಮಕ್ಕಳಿಗೇನೆ ಸಂಕಷ್ಟಗಳನ್ನೆಲ್ಲ ಎದುರಿಸಿ ಇತಿಮಿತಿನಲ್ಲಿ ಸರ್ಕಾರಿ ಶಾಲೆ, ಕನ್ನಡ ಮಾಧ್ಯಮಗಳಲ್ಲಿ ಓದಿ ಪೇಟೆ ಹುಡುಗರು ಜೊತೆ ಅವರು ಸ್ಪರ್ಧೆ ಮಾಡಿ ಅದರಲ್ಲೂ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಎಷ್ಟು ಕಷ್ಟ ಅಂಥೇಳಿ ತಮಗೆಲ್ರಿಗೂ ಗೊತ್ತಿದೆ. ಪ್ರಾರಂಭದಲ್ಲಿ ನಾನು ಶಂಕರಣ್ಣವ್ರಿಗೆ ಹೇಳ್ತಾ ಇದ್ದೆ, ನೋಡಿ ರೈತ ಗೀತೆ ಹಾಕ್ರಿ ಅಂದರೆ ನಮಗೆಲ್ಲ ಗೊತ್ತಿದ್ದಿದ್ದು ಯಾವುದು ಸಂಪತ್ತಿಗೆ ಸವಾಲ ಅಥವಾ ಬಂಗಾರದ ಮನುಷ್ಯನ ಹಾಡುಗಳು ಕೇಳಿದ್ವಿ ನಾವು. ಇವು ಹಾಡುಗಳು ಹಾಕುವಂದ್ರೆ ಎಲ್ಲ ಅದು ಜನ್ರೇಷನ್ನು ಗ್ಯಾಪು. ಅವ್ರಿಗೂ ನಮ್ಮ ಪರಿಸರ, ನಮ್ಮ ಪರಿಸ್ಥಿತಿಗಳು ಅರ್ಥ ಆಗ್ಬೇಕು. ಈಗಿನ ಯುವಕರಿಗೆ ನಾವುಗಳು ಯಾವುದೇ ಕಷ್ಟ ಕೊಡ್ದಂಗೆ ನಾವುಗಳು ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರನ್ನ ಓದಿಸೋಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರದಿಂದ ಸ್ಕಾಲರ್ಶಿಪ್ಗಳು ಸಿಗ್ತವೆ. ಎಲ್ಲ ಸಿಟಿ ಬಂದಿಲ್ಲ ಹಾಸ್ಟೆಲ್ಗಳಲ್ಲಿ ಇದ್ಕೊಂಡು ಊರ ಕಡೆ ಕಷ್ಟ, ತಂದೆ ತಾಯಿ, ಅಜ್ಜ ಅಜ್ಜಿದು ನೋವುಗಳು ಅವ್ರಿಗೆ ಗೊತ್ತಿಲ್ಲದಂಗೆ ಅದನ್ನು ನಾವು ಮನೆ ಮಾಚ್ತಾ ಇದ್ದೀವಿ. ಸರ್ಕಾರ ಸದಾ ನಿಮ್ಮ ಜೊತೆ ಇರ್ತದೆ. ಹಾಗೇನೆ ತಾವುಗಳು ಅಧಿಕಾರಿಗಳಲ್ಲಿ ತಾವುಗಳಿಗೆ ಕೂತಿದ್ದೀರ. ನಿಮ್ಮಲ್ಲಿ ಏನಾದರೂ ಒಂದು ಸಣ್ಣ ಅವಘಡ ಆಗಿ ಒಂದು ಡೆತ್ ಆದರೆ
ಇತ್ತೀಚೆಗೆ ತುಮಕೂರಿನಲ್ಲೇ ನೋಡಿದ್ವಿ, 3-4 ದಿನ ಜಿಲ್ಲಾಡಳಿತನೇ ಋಷಿಕಾ ಎಲ್ಲಿಂದ? ತೆಗ್ಗೇಳಿ ಮಧುಗಿರಿ ತಾಲೂಕು. ಏನು ಓದಿದೆಯಾ ಪುಟ? ಎಷ್ಟಿದೆ ಮಾರ್ಕ್ಸು? 600. ಓಕೆ. ಇವತ್ತು ಎಲ್ಲಿಗೆ ಬಂದಿದೆಯಪ್ಪ? ಏನಕ್ಕೆ ಕರೆದಿದ್ದಾರೆ? ಪ್ರತಿಷ್ಠೆ ನಿಮ್ಗೊಂದು ಗೌರವ ಕೊಡಲಿಕ್ಕೆ ಕರೆದಿದ್ದಾರೆ. ನೀವೇನು ಓದಿದಿರಪ್ಪ? ಓಕೆ. ಎಷ್ಟಿದೆ ಮಾರ್ಕ್ಸು? 601. ಓಕೆ. ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಗೌರವ ಮಾಡಲಿಕ್ಕೆ ಕರೆದಿದ್ದಾರೆ. ಏನು ಅನಿಸ್ತಾ ಇದೆ ಈ ಸಂದರ್ಭ? ಇದುವರೆಗೂ ರೈತರ ಮಕ್ಕಳು ಯಾರು ಗುರ್ಸೋ ಕೆಲಸ ಆಗಿರಲಿಲ್ಲ, ನಿಮಗೆ ಖುಷಿ ಆಗ್ತಾ ಇದೆ. ಓದಿ ಏನಾಗಬೇಕಂತಿದ್ದೀವಿ? ಮೆಡಿಕಲ್, MBBS. ಕೃಷಿಗೆ ಸಂಬಂಧಪಟ್ಟಿದ್ದೇನಾದರೂ ನೋಡ್ಬೇಕು ಅದನ್ನು. ಓಕೆ. ಅಪ್ಪ ರೈತರಾ? ಥ್ಯಾಂಕ್ ಯು. ಬರಬಿಡಿ ಮುಂದೆ. ಓದಿ ಇವಾಗ ಫಸ್ಟ್ ಪಿ ಯು ಅಲ್ಲಿ ಓದ್ತಾ ಇದ್ದೀನಿ ವೈದ್ಯ ಕಾಲೇಜಲ್ಲಿ. ನಾನು SLCಯಲ್ಲಿ 600 ಅಂಕ ಪಡೆದು ಇವಾಗ ರೈತರ ಮಕ್ಕಳಿಗೆ ಇಲ್ಲಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲರಿಗೂ ಅದು ಸಿಗಬೇಕು, ಎಲ್ಲರೂ ಚೆನ್ನಾಗಿ ಓದಬೇಕು, ಎಲ್ಲರೂ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡಬೇಕು ಅಂತ. ಡಾಕ್ಟರ್ ವಿದ್ಯಾನಿಧಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನ್ನ ಮಾರ್ಕ್ಸ್ ಬಂದು 601. ನನ್ನ ಅಪ್ಪ ರೈತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಲಪ್ಪ ಸಂಸ್ಥಾನ ನನಗೆ ರೈತರ ಮಗಳು ಅಂತ ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ರೈತರ ಮಗಳು ಅಂತ ಹೇಳ್ಕೊಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ನಾನು ಮುಂದೆ ಇನ್ನೂ ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ.